ಬೈಕ್ ಮೇ ಮೂವರು ಇದ್ದೀರಿ. ಒಂದು ಕಾರ್ ಇತ್ತು ಸರ್. ಕಾರಿನ ಹುಡುಗ ಒಳೆ ಹಾಕಿದ್ರು. ಒಳೆ ಹಾಕಿದ ನಾ ಸಂಡಸ್ ಬಂದಿದ್ದ ಈಶ್ವರಾಜ್ ಕುಲಕರ್ಮಿ ಫೋನ್ ಮಾಡ್ದಂತಾರೆ. ಇನ್ನು 8ಕ್ಕೆ ಸಂಡಸ್ ಬಂದವ್ರ ಕಡೆ ಅಂತ ಹೇಳಿ ಮಾಡಿದ್ರು. ರಾಜು ಒಬ್ಬರೊಬ್ಬರು ಬಂದು ಅಟ್ಯಾಕ್ ಮಾಡ್ಬಿಟ್ಟಾರೆ. ಅವ್ನು ಕರೆಕ್ಟಾಗಿ ಗುರು ಅನಿಲ್ ರೀ ಉಳುಕಿ ಮೇಲೆ ಹೆಸರು ಗೊತ್ತಿಲ್ಲ. ಏನು ಕೇಳಿದ್ರು, ಏನು ಡಿಮ್ಯಾಂಡ್ ಏನು ಅಲ್ಲಿ ಹೋಯ್ತು ಹುಡುಗಿ ಸರ್ ಅಂತ ಬಚ್ಚನೆ ಮಾಡಿ ನೀ ಮಗನೇ ಅಕ್ಕ 15 ಲಕ್ಷ ಕೊಟ್ಟಂದ್ರೆ ಉಳಿತಿ ನೀ ಹೆಂಡತಿ ಫೋನ್ ಹಚ್ಚಿ ಕಲ ಸುಳಿತಿ ಅಂದ್ರಿ. ಹೆಂಡತಿ ಹೂನಪ್ಪ ಹೊಲನೇ ಮಾರು ಕೂಡ ಬೇಕಾದ್ರೆ ನಂಗೆ ಜೀವ ಕಡೆ ಅಂತ ನಾ ಹೇಳಿದ್ರಿ. ಅಲ್ಲಿ ಸಾಬ್ರು ಬಂದು ಸರ್ ಸುತ್ತಮುತ್ತಿದಾಗ ಅವನು ಅಲ್ಲಿ ಇದ್ರಿ ಸರ್. ಸುಮ್ಮನೆ ಆಮೇಲೆ ಇದ್ರಿ ನನಗೆ ಎಬ್ಬ ಸ್ಕೂಟಿ ಚಾಕ್ ಹಚ್ಚಿದ್ರು ಸರ್. ಹಿಂಗೆ ಮುಂದಕ್ಕೆ ಬಂದರೆ ಇವ್ನು ಕೊಲ್ತೀನಿ ಅಂದರು ಸರ್. ಸಾಬ್ರು ಇಬ್ಬರು ಬಂದು ಡಿಫ್ರೆಂಟ್ ಸರ್ ಬಂದು ನಮ್ಗೆ ಜಗ್ಗದ್ರು ಅವ್ರ ಕೈ ಅಂದ್ರೆ ಜಗ್ಗದ್ರು ಅಟ್ಯಾಕ್ ಮಾಡಿದ್ರು. ಫುಲ್ ಚಾಕುರಿಂದ ಅವ್ರ ಗುಡಿ ಬಂದಿದ್ರಿ ಸಾಬ್ರಿ ಅಟ್ಯಾಕ್ ಮಾಡಿದ್ರು. 29ನೇ ತಾರೀಕು ಸಾಯಂಕಾಲ ಈ ಸಾವತ್ಖೇಡ ಊರಿದೆ ಮಾಡ್ಬೂಲ್ ಪೊಲೀಸ್ ಸ್ಟೇಷನ್ ಚಿತ್ತಾಪುರ ತಾಲೂಕದಲ್ಲಿ. ಅಲ್ಲಿ ಶ್ರೀನಾಥ್ ಮುಚ್ಖೇಡ್ ಹೇಳಿಬಿಟ್ಟು ಒಬ್ಬ ಅವರು ಕಿರಾಣಿ ಅಂಗಡಿ ನಡೆಸ್ತಾನೆ ಮತ್ತು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಕೂಡ ಎಲ್ಲ ಮಾಡ್ತಾನೆ ಊರಿನಲ್ಲಿ. ಅವನು ಸಂಡಾಸ್ಗೆ ಹೋಗುವಾಗ ಅವನಿಗೆ ಒಂದು ಸ್ವಿಫ್ಟ್ ಕಾರ್ ಮತ್ತು 4 ಹೀರೋ ಹೋಂಡಾ ವೆಹಿಕಲ್ನಲ್ಲಿ ಬಂದು ಅದು 8-10 ಜನ ಏನಿದೆ ಅವರಿಗೆ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿದ್ದಾರೆ. ಆನಂತರ ಅವ್ರದ್ದು ಮಿಸೇಜ್ ಮಿಲಿಂದ ಅವರಿಗೆ ಇವರದೇ ಫೋನಿಂದ ಫೋನ್ ಮಾಡಿಕೊಂಡು ಇಲ್ಲ ನೀವು 15 ಲಕ್ಷ ದುಡ್ಡೇನಿದೆ ಕೊಡಬೇಕು. ಆರ್ತಿ ಇವರ ಮೇಲೆ ಇವರಿಗೆ ಒಂದು ಹೆದರಿಕೆ ಹಾಕಿದ್ದಾರೆ. ಆ 15 ಲಕ್ಷ ನೀವು ಊರಿನಲ್ಲಿ ಒಬ್ಬ ಗೌಡರು ಇದ್ದಾರೆ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ನೀವು ದುಡ್ಡು ತೊಗೊಂಡು ನೀವು ಕೊಡಬೇಕು. ಮಾಡ್ಬೂಲ್ ಪೊಲೀಸ್ ಸ್ಟೇಷನ್ಗೆ ಅವರು ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ. ನಮ್ಮ ಇವರು ಎಲ್ಲ ಅಧಿಕಾರಿಗಳು ಈ ಹುಸೈನ್ ಬಾಸಾ ಸಬ್ ಇನ್ಸ್ಪೆಕ್ಟರ್ ಮಾಡ್ಬೂಲ್, ಈ ಕಟ್ಟಿಮನಿ ಇನ್ಸ್ಪೆಕ್ಟರ್ ಅವರು ಕಾಳ್ಗಿ ಇನ್ಸ್ಪೆಕ್ಟರ್ ಮತ್ತು ಚಿತ್ತಾಪುರ ಇನ್ಸ್ಪೆಕ್ಟರ್ ಶಂಕರಗೌಡ, DSP ಅವರು ಸಂತೋಷ್ ರಾಠೋರ್ ಅವರು ಮತ್ತು ನಮ್ಮ SP ಅವರು ಕೂಡ ಅವರಿಗೆ ಏನಿದೆ ಅವರೆಲ್ಲ ಪ್ಲ್ಯಾನಿಂಗ್ ಮಾಡಿ ನಂತರ ಕೊನೆಗೆ ಯಾವಾಗ ಗೊತ್ತಾಯಿತು ಅವರು ಕೂಡ ಅಲ್ಲಿ ಸ್ಥಳಕ್ಕೆ ಅವರು ಹೋಗಿದ್ದಾರೆ. ಅದಕ್ಕಾಗಿ ಫಸ್ಟ್ ನಾವು ಶ್ರೀನಾಥ್ ಜೀವ ರಕ್ಷಣೆ ಮಾಡಬೇಕು ನಮ್ಮ ಸಲುವಾಗಿ, ಅದು ಬಹಳ ಇಂಪಾರ್ಟೆಂಟ್ ಇತ್ತು. ಆ ಕಾಲಕ್ಕೆ ನಾವು ಹೋಗಿದ್ದೀವಿ. ಸೊ ಕೆಲವು ಜನ ಏನಿದ್ದಕ್ಕೆ ಪೊಲೀಸ್ ಯಾರು ಅಲ್ಲಿ ಹೋಗಿದ್ದಾರೆ ಅವ್ರಿಗೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ SP ಗನ್ಮೆನ್ ಪ್ರಕಾಶ್ ಇವನು ಕಿರಣ್ ಕುಮಾರ್ ಎಂಬುವವನ್ನೇ ಅವ್ರಿಗೆ ಇದು ಅವನ ಮೇಲೆ ಫೈರ್ ಆಗಿದೆ. 2 ರೌಂಡ್ ಅವ್ರಿಗೆ ಇದು ರೈಟ್ ಕಾಲ್ಗೆ ಅವನಿಗೆ ಬಿದ್ದಿದೆ. ಮತ್ತು ಇದು ದೀಪಕ್ ಎಂಬುವನಿಗೆ ನಮ್ಮ ಹುಸೈನ್ ಬಾಸಾ ಮಾಡ್ಬೂಲ್ PSI ಆ ಒಂದು ಪಿಸ್ಟಲಿಂದ ಒಂದು ಫೈರ್ ಆಗಿದೆ. ಅಲ್ಲಿಂದ ಅವನಿಗೆ ಒಂದು ಗುಂಡು ಅವನಿಗೆ ಬಿದ್ದಿದೆ. ಈ ಕೇಸಲ್ಲಿ ಅನಿಲ್ ಮುದ್ದಡ್ಗಿ ಮತ್ತು ಗುರುರಾಜ್ ಕರಾಟೆ ಇವರು ಇನ್ನೂ ಇಬ್ಬರು ಇಂಪಾರ್ಟೆಂಟ್ ಜನ ಅವನು ಇನ್ನೂ ಸಿಗಬೇಕಾಗತ್ತೆ. ಅವನಿಗೇನು ಕೂಡ ನಾವು ಆದಷ್ಟು ಬೇಗನೆ ನಾವು ಅವ್ರಿಗೆ ಬಂಧಿಸ್ತೀವಿ.